ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿಗೆ ರೈತರ ಆಗ್ರಹ. ಕಬ್ಬಿನ ಹಂಗಾಮು ಶುರುವಾಗುತ್ತಿದೆ. ರಾಜ್ಯ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಗಳು ಪ್ರತಿ ಟನ್ ಕಬ್ಬಿಗೆ ಕನಿಷ್ಠ 3,500 ರೂಪಾಯಿ ಆದರೂ ದರ ಘೋಷಣೆ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಹನುಮಂತ ಮಗದುಂ ಆಗ್ರಹಿಸಿದರು. ಜಮಖಂಡಿ ನಗರದ ಮಿನಿ ವಿಧಾನಸೌಧದಲ್ಲಿ ಉಪತಹಸೀಲ್ದಾರ್ ಕೆವೈ ಬಿದಿರಿ ಮೂಲಕ ಸರ್ಕಾರಕ್ಕೆ ಹಾಗೂ ಕಾರ್ಖಾನೆ ವ್ಯವಸ್ಥಾಪಕ ಮಂಡಳಿಗೆ ಮನವಿ ಸಲ್ಲಿಸಿ ಮಾತನಾಡಿದರು. ಸಕ್ಕರೆ ಕಾರ್ಖಾನೆಗಳು 2021-22ನೇ ಸಾಲಿನ ರೈತರ ಬಾಕಿ ಹಣವನ್ನು ಆದಷ್ಟು ಬೇಗ ಕೊಡಬೇಕು. ಕಬ್ಬು ಕಟಾವುದಾರರ ಬಿಲ್ಲನ್ನು ಆದಷ್ಟು ಬೇಗನೆ ಅವರ ಖಾತೆಗೆ ಹಣವನ್ನು ಜಮಾ ಮಾಡಬೇಕು. ಸರ್ಕಾರವು ರೈತರ ಕಷ್ಟಕ್ಕೆ ಸ್ಪಂದಿಸಿ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಎಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಬೆಕ್ಕೇರಿ, ಕಲ್ಲಪ್ಪ ಬಿರಾದಾರ್, ಹನುಮಂತ ಯಮಗಾರ್, ರಮೇಶ್ ಕುರುಣಿ, ಸಂತೋಷ್ ಮಮದಾಪುರ್, ಮಂಜು ಕಡಪಟ್ಟಿ, ಬಾಳಪ್ಪ ಕಡಪಟ್ಟಿ, ಲಕ್ಷ್ಮಣ್ ಬಂಕಿ ಸೇರಿದಂತೆ ಅನೇಕ ರೈತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ನದಾಫ್, ಜಮಖಂಡಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ. ನಮಸ್ಕಾರ. ಸಂಘಕ್ಕೆ ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಇವತ್ತು ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಜಮಖಂಡಿ ಇವರಿಗೆ ಒಂದು ಮನವಿ ಕೊಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಮನವಿ ಕೊಡುವಂತ ಕಾರ್ಯಕ್ರಮಕ್ಕೆ ಆಗಮಿಸಿದ ಯಾವತ್ತು ನಮ್ಮ ಜಮಖಂಡಿ ತಾಲೂಕಿನ ಕಬ್ಬು ಬೆಳೆಗಾರರ ಸಂಘದ ಎಲ್ಲ ಮುಖಂಡರೇ, ರೈತ ಸಂಘದ ಎಲ್ಲ ಮುಖಂಡರೇ, ಮಾಧ್ಯಮ ಸ್ನೇಹಿತರೇ, ಪೊಲೀಸ್ ಅಧಿಕಾರಿಗಳೇ, ಇವತ್ತು ಮನವಿ ಕೊಡಲು ಉದ್ದೇಶ 2021-22ನೇ ಸಾಲಿನ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿನ 62 ರೂಪಾಯಿಯನ್ನು ಬಾಕಿ ಹಣವನ್ನು ಅನೇಕ ಸಕ್ಕರೆ ಕಾರ್ಖಾನೆಗಳು ಇನ್ನೂ ಉಳಿಸಿಕೊಂಡಿವೆ. ಆದಷ್ಟು ಬೇಗನೆ ಆ 62 ರೂಪಾಯಿಯನ್ನು ನಮ್ಮ ರೈತರ ಖಾತೆಗೆ ಸಂದಾಯ ಮಾಡಬೇಕು. 2023-24ನೇ ಸಾಲಿನ ಕಟಾವುದಾರರ 114 ರೂಪಾಯಿಯನ್ನು ಕಾರ್ಖಾನೆಗಳು ಬಾಕಿ ಉಳಿಸಿಕೊಂಡಿವೆ. ಅದನ್ನು ಕೂಡ ಆದಷ್ಟು ಬೇಗನೆ ಒಂದು ಕಟಾವುದಾರರ ಒಂದು ಖಾತೆಗೆ ಕೊಡಬೇಕನ್ನುವಂತ ಒಂದು ಒತ್ತಾಯವನ್ನು ಪಡಿಸುತ್ತಾ 2024-25ನೇ ಸಾಲಿನ ಅಂದರೆ ಕಳೆದ ಹಂಗಾಮಿನಲ್ಲಿ ಈಗಾಗಲೇ ಒಂದು 3,000 ರೂಪಾಯಿಯನ್ನು ರೈತರ ಖಾತೆಗೆ ಜಮಾವನ್ನು ಕೊಟ್ಟಿದ್ದಾರೆ. ಈ 2ನೇ ಕಂತಿನ ಹಣವಾಗಿ ಇನ್ನೂ 200 ರೂಪಾಯಿಯನ್ನು ಒಂದು ಕೊಡಬೇಕು, ಕಾರ್ಖಾನೆ ಮಾಲಕರು ರೈತರ ಖಾತೆಗೆ ಕೊಡಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಮಾಡುತ್ತಾ 2025-26ನೇ ಸಾಲಿನ ಅಂದರೆ ಪ್ರಸಕ್ತ ಹಂಗಾಮಿನ ದರವನ್ನು ಒಂದು ನ್ಯಾಯಯುತವಾದಂತಹ ಒಂದು ಬೆಲೆಯನ್ನು ಕೊಡಬೇಕು, ಘೋಷಣೆ ಮಾಡಿ ಕಾರ್ಖಾನೆ ಚಾಲೂ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಮಾಡುತ್ತಾ ಈ ಯಾಕೆ 3,500 ಕೊಡಬೇಕು ಅನ್ನುವಂತ ಒಂದು ಬೇಡಿಕೆ ಏನಂದ್ರೆ, ಕಳೆದ 8 ವರ್ಷದಿಂದ 2,700, 2,800, 2,900, 3,000 ಈ ರೀತಿ ದರವನ್ನು ಕೊಡ್ತಾ ಬಂದಿವೆ ಕಾರ್ಖಾನೆಗಳು ರೈತರ ಒಂದು ಪ್ರತಿ ಟನ್ ಕಬ್ಬಿಗೆ. ಕಳೆದ 10 ವರ್ಷದಲ್ಲಿ ರೈತರ ಒಂದು ಕಬ್ಬು ಬೆಳಿಬೇಕಾದ್ರೆ ಒಂದು ಖರ್ಚು 1 ಪಟ್ಟು, 2 ಪಟ್ಟು, 3 ಪಟ್ಟು, 4 ಪಟ್ಟು ಹೆಚ್ಚಾಗಿರೋದ್ರಿಂದ ನೀವು ಕೊಡುವಂತ ಒಂದು 2,800, 2,900, 3,000 ಈ ರೀತಿ ನಮ್ಗೆ ಯಾವುದಕ್ಕೂ ಖರ್ಚಿಗೆ ಸಾಲವಲ್ದು. ಅಷ್ಟೇ ಅಲ್ಲದೆ ನಮ್ಮ ರೈತ ಕುಟುಂಬಗಳು ಒಂದು ಜೀವನ ಸಾಗಿಸಬೇಕಾದರೆ ಅನೇಕ ಖರ್ಚುಗಳಿವೆ. ನಮ್ಮ ಮಕ್ಕಳ ಶಾಲೆ ಆಗಿರಬಹುದು, ನಮ್ಮ ಮಕ್ಕಳ ಮದುವೆ ಆಗಿರಬಹುದು, ನಮ್ಮ ಕುಟುಂಬದ ಒಂದು ದವಾಖಾನೆ ಖರ್ಚಾಗಿರಬಹುದು, ಇನ್ನಿತರ ಖರ್ಚು ಆಗಿರಬಹುದು. ಎಲ್ಲಾ ಒಂದು ಖರ್ಚುಗಳು ಒಂದು 3-4 ಪಟ್ಟು ಜಾಸ್ತಿ, 10 ವರ್ಷದಲ್ಲಿ 3-4 ಪಟ್ಟು ಜಾಸ್ತಿ ಆಗಿರೋದ್ರಿಂದ, ಅಷ್ಟೇ ಅಲ್ಲದೆ ನಮ್ಮ ಮಕ್ಕಳ ಒಂದು ಮದುವೆ ಮಾಡುವಂತ ಒಂದು ಸಂದರ್ಭ ಬಂದಾಗ ಒಂದು ನಮ್ಮ ಮಕ್ಕಳಿಗೆ ಸ್ವಲ್ಪ ಬಂಗಾರ ಹಾಕುವಂತ ಒಂದು ಅನಿವಾರ್ಯತೆ ಇರೋದರಿಂದ ಆ ಬಂಗಾರ ಈ 10 ವರ್ಷದಲ್ಲಿ ಎಷ್ಟು ಹೆಚ್ಚಾಗಿದೆ ಅನ್ನುವಂತ ಎಲ್ಲ ರೈತರು, ಅಧಿಕಾರಿಗಳು, ಒಂದು ರಾಜಕಾರಣಿಗಳು ಈ ವಿಷಯವನ್ನು ಗಮನಿಸೇ ಇಲ್ಲ. ಆದ್ರೆ ಒಬ್ಬ ರೈತ ತನ್ನ ಮಕ್ಕಳನ್ನು ಮದುವೆ ಮಾಡುವಂತ ಸಂದರ್ಭದಲ್ಲಿ ಸಾಲಗಾರನಾಗಿ ಅದೇ ಸಾಲವನ್ನು ಹರಿಯುವಾಗ ಅವನ ಜೀವನ ಆಗುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು ಬಂಧುಗಳೇ.
ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಪ್ರಸ್ತುತ ಇಂದು ಹೋರಾಟ ಮಾಡ್ತಕ್ಕಂತ ಉದ್ದೇಶ ಕಬ್ಬಿಣಿಗೆ ಬೆಂಬಲ ಬೆಲೆ ನೀಡಬೇಕು. ಅದೇ ರೀತಿ ಈರುಳ್ಳಿ ಮತ್ತೆ ಮೆಕ್ಕೆಜೋಳ ಇವುಗಳಿಗೆ ಸರ್ಕಾರವು ಹೆಸರು ಇವಕ್ಕೆಲ್ಲ ಬೆಂಬಲ ಬೆಲೆಯನ್ನು ನೀಡಬೇಕು. ಹಾಗೂ ತಾಲೂಕಿನಲ್ಲಿ ರೈತ ಖರೀದಿ ಕೇಂದ್ರವನ್ನು ಸ್ಥಾಪನೆ ಮಾಡಿ ಇಲ್ಲಿನ ಸ್ಥಳೀಯ ರೈತರಿಗೆ ಅನುಕೂಲವಾಗುವಂತೆ ರೈತರ ಬೆಳೆಗಳನ್ನು ಖರೀದಿ ಮಾಡಿ ಅವುಗಳನ್ನು ಖರೀದಿಸಿ ಮತ್ತು ಇದರಿಂದ ದಲ್ಲಾಳಿಗಳಿಂದ ಆಗುವಂತ ಮೋಸಗಳನ್ನು ತಡೆಯಬಹುದು. ಅದೇ ರೀತಿ ಇವತ್ತು ರೈತನು ಸಾಕಷ್ಟು ಸಂಕಷ್ಟದಲ್ಲಿದ್ದಾನೆ. ಅವನಿಗೆ ಬೆನ್ನೆಲುಬಾಗಿ ನಿಲ್ಲಬೇಕಾಗಿರುವುದು ಪ್ರತಿಯೊಬ್ಬ ಸಾಮಾಜಿಕ ಜವಾಬ್ದಾರಿಯಾಗಿದೆ. ಮತ್ತು ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರ. ಮತ್ತು ಈ ರೈತನ ಬೆನ್ನೆಲುಬನ್ನು ಮುರಿಯುವಂತ ಕೆಲಸವನ್ನು ಸರ್ಕಾರವು ಮಾಡಬಾರದು. ಮತ್ತು ರೈತರ ಪರವಾಗಿ ನಿಂತು ಇವತ್ತು ಸರ್ಕಾರ ರೈತರನ್ನು ಗಟ್ಟಿಗೊಳಿಸಬೇಕು. ಅದೇ ರೀತಿ ಕಬ್ಬಿನ ಬೆಲೆಯನ್ನು ಹೆಚ್ಚಿಗೆ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಈ ಹೋರಾಟದ ಮೂಲಕ ಕೇಳಿಕೊಳ್ಳುತ್ತೇವೆ.